ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳನ್ನು ಗೋವುಗಳಿಗೆ ಕಂಪೇರ್ ಮಾಡ್ತಾರೆ. ದೋಗ್ಧ ಗೋಪಾಲನಂದನಃ, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಪಾರ್ಥೋ ವತ್ಸ ಸುಧೀರ್ ಭೋಕ್ತ, ಪಾರ್ಥ ಅಂದ್ರೆ ಅರ್ಜುನ, ಕುಂತಿಯ ಇನ್ನೊಂದು ಹೆಸರು ಪೃಥೆ, ಪೃಥೆಯ ಮಗ ಅರ್ಜುನ ಪಾರ್ಥ. ಪಾರ್ಥನೇ ಕರು. ದುಗ್ಧಂ ಗೀತಾಮೃತಂ ಮಹತ್, ದುಗ್ಧಂ ಅಂದ್ರೆ ಹಾಲು, ಮಹತ್ ಅಂದ್ರೆ ಗ್ರೇಟ್, ಗೀತಾಮೃತಂ ಅಂದ್ರೆ ನೆಕ್ಟರ್ ಅಮೃತ, ಮಹತ್ ಗೀತಾಮೃತವೇ ಹಾಲು, ಜ್ಞಾನಿಗಳು ಅದನ್ನು ಕುಡಿಯುವರು. ಇಲ್ಲಿ ಉಪನಿಷತ್ತುಗಳನ್ನು ಹಸುಗಳಿಗೆ ಹೋಲಿಸಿರುವರು. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಭಗವದ್ಗೀತೆ ಬರೋದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನ ಪಂಚಮ ವೇದ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಅಡಗಿರುವ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸರ್ವಸಾಮಾನ್ಯರಿಗೆ ಅರ್ಥವಾಗಂತೆ ಹೇಳುತ್ತೆ ಅದು. ಈ ಹಾಲನ್ನ ಕರೆಯುವವನು ಕೃಷ್ಣ. ಪರಮಾತ್ಮನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಲಿನಲ್ಲಿ ಇದ್ದಾನೆ ಅಂತ ಚೆನ್ನಾಗಿ ತಿಳಿದಿರುತ್ತೆ. ದ್ವೈತ, ಅದ್ವೈತ ಅಥವಾ ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಆ ಹಾಲು. ಭಕ್ತರೇ ಕರ್ಮಿಗಳು, ಜ್ಞಾನಿಗಳು, ಅವರನ್ನೆಲ್ಲ ಅದು ಪೋಷಿಸುವುದು. ನಮ್ಮ ಪೋಷಣೆಗೆ ಅತ್ಯಂತ ಅವಶ್ಯಕವಾದ ವಸ್ತುಗಳೆಲ್ಲ ಹೇಗೆ ಹಾಲಿನಲ್ಲಿದೆಯೋ ಅದರಂತೆಯೇ ಜೀವಿಯ ಆತ್ಮವಿಕಾಸಕ್ಕೆ ಬೇಕಾದ ಪೋಷಕ ದ್ರವ್ಯಗಳೆಲ್ಲ ಇಲ್ಲಿದೆ. ಇಲ್ಲಿ ಕರುವೇ ಅರ್ಜುನ. ಭಗವಂತ ಅರ್ಜುನನಿಗೆ ಯಾವುದನ್ನ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಇನ್ನೂ ಉಳಿದಿದೆ. ಅದನ್ನು ಅನುಭವಿಸುವವರೇ ಸಜ್ಜನರು. ಶ್ರೀಕೃಷ್ಣನ ಮುಂದೆ ಅರ್ಜುನನು ಮಾತ್ರ ಅಲ್ಲ ಇರೋದು, ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇರ್ತಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಇಲ್ಲಿ ಸಂದೇಶ ನೀಡ್ತಿದ್ದಾನೆ. ಭಗವದ್ಗೀತೆ ಆರ್ಟ್ ಆಫ್ ಲೈಫ್, ಆರ್ಟ್ ಆಫ್ ಲಿವಿಂಗ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲವೂ. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನ ಕುಡಿತಾರೆ.